ರಾಜ್ಯದಲ್ಲಿ ಇದೀಗ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಆತಂಕ ಪಡುವಂತಹ ದಿನಗಳು ಕಣ್ಮುಂದೆ ಬಂದಿದೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಜಿಎಸ್ಟಿ ನೋಟಿಸ್ ಅನ್ನು ಕೊಡಲಾಗಿದೆ. ವಾರ್ಷಿಕ ವಹಿವಾಟು 40 ಲಕ್ಷಕ್ಕಿಂತ ಮೇಲ್ಪಟ್ಟು ಯಾರು ವ್ಯಾಪಾರಸ್ಥರು ವಹಿವಾಟನ್ನು ನಡೆಸಿರ್ತಾರೋ ಅಂಥವರಿಗೆ ನೋಟಿಸ್ ಅನ್ನು ಈಗಾಗಲೇ ನೀಡಲಾಗಿದೆ. 10 ಲಕ್ಷ ಕಟ್ಟಿ 20 ಲಕ್ಷ ಕಟ್ಟಿ ಅಂತ ಹೇಳ್ತಿದ್ದಾರಂತೆ. ಹಾಗಾಗಿ ವ್ಯಾಪಾರಸ್ಥರು ಈಗಾಗಲೇ ಕಂಗಾಲಾಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಇವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಜ್ಯೂಸ್ ಹಾಗೆ ವಾಟರ್ ಬಾಟಲ್ ಅನ್ನ ಮಾರುವಂತರು. ರಮೇಶ್ ಅವರೇ, ಯಾವಾಗ ನಿಮಗೆ ನೋಟಿಸ್ ಬಂದಿದೆ? ಮೇಡಮ್, ನಮಗೆ ಬಂದು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಸುಮಾರು 20 ದಿವಸ ಆಗಿದೆ. ನಾವು ಒಂದ್ಸತಿ ಅವರು ಬಂದು ಅಡ್ರೆಸ್ ಹುಡುಕೊಂಡು ಬಂದು ಫೋನ್ ನಂಬರಲ್ಲೆಲ್ಲ ಬಂದು ನಿಮ್ಮದು ಲಾಸ್ಟ್ 4 ಇಯರ್ಸ್ ಇಂದ 20 ಲಕ್ಷ ದಾಟಿದೆ, ಆಮೇಲೆ 30 ಆಗಿದೆ, ಆಮೇಲೆ 50 ಲಕ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವು ಒಂದ್ಸತಿ ನಮ್ಮದು ಜಯನಗರ ಆಫೀಸಲ್ಲಿ ಬರುತ್ತೆ, ಬಂದು ಮೀಟ್ ಮಾಡಿ ಅಂದರು. ಅದ್ರ ಹೋಗಿ ನಾವು ಅವ್ರನ್ನ ಮೀಟೆಲ್ಲ ಮಾಡಿ ನಾವು ಅವ್ರಿಗೆ ಹೇಳಿದ್ದೀವಿ, ಸರ್ ಇದು 2 ವರ್ಷದ ಮುಂಚೆ ಮದುವೆ ಆಗಿರೋದು, ಕೈ ಸಾಲ ತೊಗೊಂಡಿರೋದು, ಮನೆದು ಲೀಸ್ದು ಎಕ್ಸ್ಚೇಂಜ್ ಆಗಿರೋದು ಎಲ್ಲರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಾವು ಏನೋ ಲೋನ್ ಹಾಕ್ಕೊಳ್ಳೋಣ, ಅದು ಮಾಡೋಣ ಅಂತ ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು ಅಂತ ಏನೋ ಮಾಡೋಕ್ಕೂ ಇದು ಮಾಡಿದ್ದೀರಿ. ಈಗ ದಿಢೀರಂತ ನೀವು ಬಂದು ಲಾಸ್ಟ್ 4 ವರ್ಷದಿಂದ ಬಂದ್ಬಿಟ್ಟು ಪೆನಾಲ್ಟಿ ಕಟ್ಟಿ ಅಂತ ಹೇಳ್ತಾ ಇದ್ದೀರಾ. ತಿರ್ಗಾ ಅಲ್ಲಿ ಆಫೀಸ್ ಹತ್ರ ಬಂದರೆ ಅವರು ಪೆನಾಲ್ಟಿ 4 ವರ್ಷದಕ್ಕೆ ತಿಂಗಳಿಗೆ 1500 ರೂಪಾಯಿ ಅದರದ್ದು GST ಜೊತೆಗೆ ಪೆನಾಲ್ಟಿನೂ ಸೇರಿಸಿ ಕಟ್ಟಬೇಕಂತೆ. ಇದೆಲ್ಲ ಸಡನ್ನಾಗಿ ಹಿಂಗೆ ಹೇಳಿದ್ರೆ ನಾವು ಈ ಥರ ರೋಡಲ್ಲಿ ಸಣ್ಣ ಪುಟ್ಟ ಬೇಕ್ರಿಗಳಿಗೆ ವಾಟ್ರ್ ಹಾಕ್ಕೊಂಡು ನಾವು ನಡೆಸ್ತಾ ಇರ್ತೀವಿ. ಅದರಲ್ಲೂ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿರ್ತಾ ಇರ್ತೀವಿ, ಅವ್ರದ್ದು ಸಾಲ ತಿರ್ಗಾ ಅದೇ ಕಟ್ಟಿ ಹಂಗೆ ಎತ್ಕೊತಾ ಇರ್ತೀವಿ. ಇದು ಡೈಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಅದು ಇವಾಗ ಕಂಪ್ಲೀಟ್ಲಿ GST ಆದಮೇಲೆ ಎಲ್ಲೋ ಇರ್ತಾರೆ ಓನರು, ಬೇಕ್ರಿಯವರು, ನಾವೆಲ್ಲ ವಾಟ್ರ್ ಹಾಕಿರ್ತೀವಿ, ಕಳಿಸ್ತೀನಿ ಹೋಗಿ ಅಂತ ಹೇಳ್ತಾರೆ. ಅದು ಸೊ ಕ್ಯಾಶ್ ಇದ್ರೂ ಎಲ್ಲರಿಗೂ ಆನ್ಲೈನ್ ಈಸಿ ಆಗಿರೋದ್ರಿಂದ ಇನ್ನು ಆನ್ಲೈನ್ ಮೇಲೆ ಡಿಪೆಂಡ್ ಆಗೋಗಿದೆ. ಇವಾಗ ಸಡನ್ನಾಗಿ ಬಂದ್ಬಿಟ್ಟು 4 ವರ್ಷದ GST ತೆಗೆದ್ಬಿಟ್ಟು ಕಟ್ಟಲೇಬೇಕು ಅಂತ ಡೈಲಿ ಟಾರ್ಚರ್ ಮಾಡ್ತಾ ಇರೋದು ಇದು ತುಂಬ ಅನ್ಯಾಯ ಅನಿಸ್ತಾ ಇದೆ. ನೀವು ಮಾಡಂಗಿದ್ರೆ ಅದು ಮೊದಲನೇ ವರ್ಷದಲ್ಲೇ ಹೇಳ್ಬೇಕಿತ್ತು. ಆವಾಗ 1ನೇ ವರ್ಷದ ಎಷ್ಟಿತ್ತೋ ಅಷ್ಟು ಕಟ್ಕೊಳ್ಳೋಷ್ಟು ಕೆಪಾಸಿಟಿ ಜನರ ಹತ್ರ ಇರ್ತಾ ಇತ್ತು. ಈಗ ಈ ದಿಢೀರಂತ ಬಂದ್ಬಿಟ್ಟು ನೀವು ವಾಟ್ರ್ ಮಾಡ್ತಾ ಇದ್ದೀರಾ, ಅದಕ್ಕೆ 18% GST ನಂಬರಲ್ಲಿ ಇರೋದು, 18% ಜೊತೆಗೆ 4 ವರ್ಷದ 48 ತಿಂಗಳಿಗೆ ನೀವು 1,500 ಪೆನಾಲ್ಟಿ ಹಾಕಿ ಕಟ್ಟಬೇಕು ಅಂತ ಹೇಳಿದ್ರೆ, ತಿರ್ಗಾ ನಾವು ಹೇಳಿದ್ರು ಮದುವೆದು ಇದೆಲ್ಲ ಇದೆ ಅಂದರೆ ಅದೆಲ್ಲ ಎಕ್ಸ್ಕ್ಯೂಸ್ ಮಾಡಿ ಮಿಕ್ಕಿದ್ದು ಮಾಡೋಣ ಬನ್ನಿ ಅಂತಾರೆ. ಬಟ್ ಅದು ಮಾಡಿದ್ರು ನಮ್ಗೆ ಇವಾಗ ಸಡನ್ನಾಗಿ ನೀವು 5 ಲಕ್ಷ ಕಟ್ಟಿ ಅಂದ್ರೂ ನಾವು ಮಾರೋದೇ 20-30 ಸಾವಿರದಲ್ಲಿ ನಮ್ಮದು ಟ್ರಾನ್ಸ್ಫರ್ ರೊಟೇಷನ್ ಕ್ರೆಡಿಟ್ ಕಾರ್ಡಲ್ಲಿ ಉಚಿಸ್ತಾ ಇರ್ತೀವಿ. ಇವಾಗ 5 ಲಕ್ಷ ಎಲ್ಲಿಂದ ತರೋದು? ನಾವೇ 15 ಲಕ್ಷ ಸಾಲದಲ್ಲಿ ಇರ್ತೀವಿ. ಆವಾಗ ಎಲ್ಲಿಂದ ತರೋಕ್ಕಾಗತ್ತೆ? 5 ಲಕ್ಷ ನೀವು ಕಟ್ಟಿ ಅಂದ್ರೂ ನಾವೇ ಅದೇ ನಿಮ್ಗೆ ಕಟ್ಟಬೇಕಂದ್ರೆ ಇನ್ನೊಂದು ಸಾಲ ಮಾಡಿ ನಿಮಗೆ ಕಟ್ಟಬೇಕಷ್ಟೇ. ಇವಾಗ ನೀವು ಇನ್ನೂ ಸಣ್ಣ ಪುಟ್ಟ ವ್ಯಾಪಾರರಿಗೆ ಬೆಳವಣಿಗೆ ಮಾಡೋದನ್ನ ಮಾಡ್ಕೊಡ್ತಾ ಇದ್ರೋ ಇಲ್ಲ ಅವ್ರ ಹತ್ರ ಕಿತ್ಕೊಂಡು ತಿಂತಾ ಇದ್ರೋ ನಮಗೆ ಗೊತ್ತಿಲ್ಲ ಮೇಡಮ್. ಒಂದ್ ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನಿಸ್ತಾ ಇದೆಯಾ? ಹೌದು ಮೇಡಮ್, ಆ ಥರ ಇದ್ರೆ ಈಗ ನೋಡಿ ಇದು ಬರೋದೇ ಟ್ಯಾಕ್ಸ್ ಫೈಲ್ ಆಗೇ ಬರುತ್ತೆ. ತಿರ್ಗಾ ನಮ್ಮ ಹತ್ರ ನೀವು ಟ್ಯಾಕ್ಸ್ ಕೊಡಿ ಅಂದರೆ ಎಷ್ಟು ಕಡೆ ಟ್ಯಾಕ್ಸ್ ಕಟ್ತಾರೆ? ಇವೆಲ್ಲ ಒಂದು ಐಟಮ್ ಒಂದ್ಸತಿ ಟ್ಯಾಕ್ಸ್ ಹಾಕಬೇಕು. ಒಬ್ಬನ ಮನುಷ್ಯದಿಂದ 3 ಜನಕ್ಕೆ ಟ್ರಾನ್ಸ್ಫರ್ ಆದರೆ 3 ಜನನೂ ಟ್ಯಾಕ್ಸ್ ಕಟ್ಟಿ ಅಂದರೆ ಮತ್ತೆ ಅದು 1 ರೂಪಾಯಿ ಬೆಲೆನ 10 ರೂಪಾಯಿ ನೀವೇ ಮಾಡ್ದಂಗೆ ಆಯ್ತಲ್ಲ. ನೆಕ್ಸ್ಟ್ ಎಲ್ಲರ ಹತ್ರನೂ ಕಿತ್ಕೊಂಡು ತಿನ್ಬೇಕು ಅಷ್ಟೇನೆ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ದುಡಿಯೋದೇ ಟ್ಯಾಕ್ಸ್ ಕಟ್ಟೋಕ್ಕಾಗ್ಬಿಡತ್ತೆ. ಆಮೇಲೆ ಎಷ್ಟು ಬಾರಿ ನೋಟಿಸ್ ಬಂದಿದೆ ನಿಮಗೆ? ಒಂದು ಸತಿ ಬಂದಿದೆ ಮೇಡಮ್. ಅದು ಪ್ಲಸ್ ಅವರು ಲಾಸ್ಟ್ ವೀಕಲ್ಲಿ ಆಲ್ರೆಡಿ 2 ಸತಿ ಕಾಲ್ ಮಾಡಿದ್ದಾರೆ. ನಾವು ಅವ್ರಿಗೆ GST ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬನ್ನಿ, ನಿಮ್ಮ ಅದಕ್ಕೆ ಫೈಲ್ ಮಾಡಿ ನಿಮ್ಮದೇ ಅದಕ್ಕೆ ಟ್ಯಾಕ್ಸ್ ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ನಾವು ನಮ್ಮ ಕಾಂಡಿಮೆಂಟ್ಸ್ ಅಧ್ಯಕ್ಷರು ರವಿ ಅವ್ರಿಗೆಲ್ಲನೂ ನಾವು ಇದು ಮಾಡಿದ್ದೀರಿ. ಸೊ ಅವರು 25ನೇ ತಾರೀಕು ಕರೆದಿದ್ದಾರಲ್ವ, ಅದ್ರ ಮೇಲೆ ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಯಾಕಂದರೆ ಸಡನ್ನಾಗಿ ಈಗ 5 ಲಕ್ಷ 8 ಲಕ್ಷ ಆಗಲಿ 1 ಲಕ್ಷ ಆಗಲಿ ಕಟ್ಟೋದು ಕಷ್ಟ ಮೇಡಮ್. ನಾವು ಈ ಥರ ಮಾಡೋದು ವ್ಯಾಪಾರ ಅಲ್ಲಿ ನಮ್ಗೆ 1 ಲಕ್ಷನೇ ದೊಡ್ಡ ವಿಷಯ ಇವಾಗ. ಅದರಲ್ಲಿ ಇವಾಗ ಟರ್ನ್ ಓವರ್ ಇರುತ್ತೆ. ಈಗ 3,000 2,000 ಹಿಂಗಾದರೆ ಈಗ 40 ಲಕ್ಷ ಆಗಿಬಿಡುತ್ತೆ. ಬಟ್ ನಮ್ಮ ಪ್ರಾಫಿಟ್ ಎಷ್ಟು ಅದರಲ್ಲಿ? ದಿನಕ್ಕೆಲ್ಲ 150 200 300 ರೂಪಾಯಿ ದುಡಿದ್ರೇ ದೊಡ್ಡದು. ಇದರಲ್ಲೆಲ್ಲ 5-10 ರೂಪಾಯಿ ಸಿಗೋದ್ರಲ್ಲಿ ಟರ್ನ್ ಓವರ್ ಮೇಲೆ 15 ಲಕ್ಷ 5 ಲಕ್ಷ ಟ್ಯಾಕ್ಸ್ ಹಾಕೋದು ತುಂಬ ಅನ್ಯಾಯ ಅನಿಸುತ್ತೆ. ಇದಕ್ಕೇನಾದರೂ ನಮಗೆ ನ್ಯಾಯ ಸಿಗಲೇಬೇಕು ಈ ಸತಿಗೆ ಅಂತ. ಬನ್ನಿ ಅಂತ ಕರೀತಾ ಇದ್ದಾರೆ ಅವರು. ಇನ್ನೂ ಡೆಡ್ಲೈನ್ ಅಂದರೆ ನಿಮ್ದು ಆಲ್ರೆಡಿ ಟೈಮ್ ಆಗೋಗಿದೆ, ನೋಟಿಸ್ ಬಂದು ನೀವು 1 ವಾರದಲ್ಲೇ ಫಿನಿಶ್ ಮಾಡ್ಕೊಬೇಕಿತ್ತು ಅಂತ ಹೇಳಿದ್ದಾರೆ. ನಾವು ಎಲ್ಲರಿಗೂ ನಮ್ಗೆ ಗೊತ್ತಿಲ್ಲ, ನಾವು ನಮ್ಗೊಬ್ರಿಗೆ ಬಂದಿದೆ ಅಂದ್ಕೊಂಡು ನಾವು ಭಯ ಬಿದ್ದಿದ್ವಿ. ಸೊ ಈಗ ಎಲ್ಲರಿಗೂ ಬಂದಿರೋದ್ರಿಂದ ನಾವು ಕಾಯ್ತಾ ಇದ್ದೀವಿ. GSTಗೆ ಅಪ್ಲಿಕೇಶನ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಆಯಿತು ಮಾಡ್ಕೊಳ್ಳೋಣ, ಇನ್ನು ಮುಂದೆ ಅದ್ರ ತೊಂದರೆ ಬರಬಾರ್ದು, ಮಾಡ್ಕೊತೀವಿ. ಬಟ್ ಇದಕ್ಕೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿ ಇವಾಗ ನೋಡಿ ನಾವೇ 200-300 ದುಡಿಯೋರು. ಈಗ ಒಬ್ಬರು ಆಡಿಟ್ರನ್ನ ಇಟ್ಟು ಮೇಂಟೈನ್ ಮಾಡಿ ಅಂದರೆ ತಿರ್ಗಾ ಅಲ್ಲೂ ನಮ್ಗೆ ಎಕ್ಸ್ಟ್ರಾ ಖರ್ಚೇ ಆಗೋದದು. ನಾವು ಬದುಕೋದು ಕಷ್ಟ. ತಿರ್ಗಾ ಇದರಲ್ಲಿ ಇದು ಸಣ್ಣ ಪುಟ್ಟದನ್ನು ಖರ್ಚು ಉಳಿಸೋ ಅಷ್ಟೊತ್ತಿಗೆ ಇನ್ನೊಂದು ಖರ್ಚು ಬರೋ ಥರ ಆಗ್ತಾ ಇದೆ ಮೇಡಮ್ ಇವಾಗ ಇರೋದ್ರಲ್ಲಿ. ಸರ್ಕಾರಕ್ಕೆ ಏನು ಕೇಳ್ಕೊಳ್ತೀರಿ, ಏನು ಆಗ್ರಹಿಸ್ತೀರಿ?
ಮೇಡಮ್ ಈ ಸತಿ ಇದು ಏನೇನಿದೆ ಅಲ್ಲ ಇದೆಲ್ಲ ಬಂದು ಇವಾಗ ಇವ್ರು ವಾರ್ನಿಂಗ್ ಥರ ಆದರೂ ಕೊಡಬೇಕು, ಇನ್ನು ಮುಂದೆ ಹಿಂಗೆ ಮಾಡಬಾರ್ದು, ಈ ಥರ ಹಿಂಗಿದೆ, ಹಿಂಗೆ ರೂಲ್ಸ್ ಇದೆ, ಹಿಂಗೆ ತಂದಿದ್ದೀವಿ ಅಂತೆಲ್ಲ. ಈಗ ಸಡನ್ನಾಗಿ ಇದು ಏನು ಯಾರಿಗೂ ಮುಂಚೆ ಆಗಲಿ ಇವಾಗಲಿ ಏನು ಅವರು ವಾರ್ನಿಂಗ್ದಲ್ಲಾಗಲಿ ಯಾವುದು ಸುದ್ದಿ ಇಲ್ದಿರಾನೆ ಸಡನ್ನಾಗಿ ಬಂದು ಹುಡ್ಕೊಂಬಂದು ನೋಟಿಸ್ ಕೊಡ್ತಾ ಇದ್ದಾರೆ. ನೋಟಿಸ್ ಕೊಟ್ಬಿಟ್ಟು ಫೋನ್ ಮಾಡಿ ಬಂದು ಆಫೀಸಿಗೆ ಬನ್ನಿ. ಈಗ ನಮಗೆ ಮೇಲೆ ಕೆಳಗಡೆ ಇದ್ರ ತಲೆಬುಡನೂ ಗೊತ್ತಿಲ್ಲದೆ ಇರೋರು ಆಫೀಸಿಗೆ ಹೋಗ್ಬಿಟ್ಟು ನಮಗೂ ಭಯ ಆಗುತ್ತೆ. ಅವ್ರು ಏಕ್ದಮ್ಮಾಗಿ ಹೇಳ್ತಾರೆ ನಿಮ್ದು 15 ಲಕ್ಷ ಐತೆ ಕಟ್ರಿ ಅಂತಾರೆ. ಅವಾಗ 15 ಲಕ್ಷ ಕೇಳಿದ ತಕ್ಷಣ ನಮ್ಗೆ ಭಯ ಆಗ್ಬಿಡುತ್ತೆ, ಇದು ಇಷ್ಟೊಂದು ಕಟ್ಟಬೇಕಾ ನಾವು, ನಮ್ಮ ಹತ್ರ ಅಷ್ಟು ವ್ಯಾಪಾರ ಆಗಿದೆಯಾ ಅನ್ನೋದೇ ನಮಗೆ ಇವಾಗ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಜವಾಗ್ಲೂ ಇದು ಏನಾದರೂ ಮಾಡಿ ಇವ್ರ ಸತಿ ಮನ್ನಾ ಮಾಡಿ ನೆಕ್ಸ್ಟ್ ಸತಿಗೆ ಈ ಥರ ಮಾಡ್ಕೊಳ್ಳಿ ಅಂತ ಒಂದು ಪ್ರೊಸೀಜರ್ ತರಬೇಕು. ಸುಮ್ಮನೆ ಏಕ್ದಮ್ಮಾಗಿ ಬಂದು ದುಡ್ಡು ಕಲೆಕ್ಷನ್ ಮಾಡ್ತೀರಿ ಅನ್ನೋದು ಅದು ತಪ್ಪು. ಇದು ಒಂಥರ ಹಂಗೆ ಆಗಿರೋದು, ದರೋಡೆ ಮಾಡ್ತಾಯಿಲ್ಲ ಹೇಳಿ ದರೋಡೆ ಮಾಡೋ ಥರ ಅನಿಸ್ತಾ ಇದೆ ನಮಗಂತೂ. ಹಾಂ ಅದೇ ಇನ್ನು ನೋಟಿಸ್ ಕೊಟ್ಟು ದರೋಡೆ ಮಾಡ್ತಾ ಇದ್ದಾರೆ ಇವಾಗ. ಮೇಡಮ್ ನಮಗೆ ಇದು ಯಾವುದು ಫ್ರೀ ಇದೆಲ್ಲ ಅವಶ್ಯಕತೆ ಇದ್ದಿಲ್ಲ ಮೇಡಮ್. ಸರ್ಕಾರದ ಹತ್ರ ಇದು ಸೆಂಟ್ರಲ್ ಗೌರ್ಮೆಂಟ್ದಂತೂ ಅಲ್ಲ, ಅದಂತೂ ನಿಜ ಒಪ್ಕೊತೀನಿ. ಸ್ಟೇಟ್ ಗೌರ್ಮೆಂಟ್ ಆ ನೋಟಿಸ್ ಮೇಲೆ ಕರ್ನಾಟಕ ಸರ್ಕಾರ ವಾಣಿಜ್ಯ ಇಲಾಖೆ ಅಂತಲೇ ಬಂದಿದೆ. ಸೊ ಸ್ಟೇಟ್ ಗೌರ್ಮೆಂಟು ಯಾವುದು ಜನ ಕೇಳದೇ ಇರೋದನ್ನ ಕೊಟ್ಬಿಟ್ಟು ನೀವು ದುಡ್ಡು ಇರೋರ ಹತ್ರ ಇಸ್ಕೋಬೇಕೇ ಹೊರ್ತು ಸಣ್ಣ ಪುಟ್ಟ ಯಾರು ಮಾಡ್ತಾಯಿದ್ರು ಅವ್ರ ಹತ್ರ ಇಸ್ಕೊಂಡು ಇದನ್ನು ವಸೂಲಿ ಮಾಡೋದು ತಪ್ಪು. ಸೊ ಫ್ರೀನ ನೀವು ಕ್ಯಾನ್ಸಲ್ ಮಾಡಿದ್ರೂ ತೊಂದರೆ ಇಲ್ಲ, ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ಈ ಥರ ನೀವು ಏಕ್ದಮ್ಮಾಗಿ ಒಂದು ತಿಂಗಳಿಗೆಲ್ಲ 2,000 ಕೊಟ್ಬಿಟ್ಟು ಸಡನ್ನಾಗಿ ಒಬ್ಬ ವ್ಯಕ್ತಿ ಹತ್ರ 15 ಲಕ್ಷ ಕೊಡು ಅಂದರೆ ಯಾರು ಕೊಡ್ತಾರೆ ಹೇಳಿ ನಿಮಗೆ? ಇವಾಗ ಎಲ್ಲರೂ ನೆಕ್ಸ್ಟ್ ಉಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇನೆ. ಈ ಥರ ಆಗ್ಬಿಟ್ರೆ ಜನರ ಹತ್ರ ಕಂಟ್ರೋಲ್ ಅಂದರೆ ತಾಳ್ಮೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಹಿಂಗಾದಾಗ ಎಲ್ಲ ಅಷ್ಟೇನು ಮಾಡ್ತಾರೆ, ಬೇಕ್ರಿ ಇವಾಗ ಮುಚ್ತಾರೆ ಬಿಡು, ಏನೋ ಅಕೌಂಟ್ ಲಾಕ್ ಮಾಡ್ಕೊಳ್ಳಿ, ಬೇರೆ ಇನ್ನೊಂದು ಮಾಡ್ಕೊತಾರೆ ಅಂತ ಇನ್ನೊಂದು ರೂಟ್ ಹುಡುಕ್ಬಿಡ್ತಾರೆ. ಅವಾಗ ಅಷ್ಟೇ ಅಮ್ಮಮ್ಮ ಅಂದರೆ ಎಲ್ಲ ಊರಿಗೆ ವಾಪಸ್ ಹೋಯ್ತಾರೆ ಮುಚ್ಕೊಂಡು. ನಾವು ಅಷ್ಟೆಲ್ಲ ಬಿಟ್ಬಿಟ್ಟು ಯಾವ್ದನ್ನ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಮತ್ತೆ ಈಸಿ ಆಗಲಿ, ತೊಂದರೆಗಳಾಗದೇ ಇರಲಿ ಅಂತಾನೆ ಈ GST ಅಥವಾ ಈಗ ಸ್ಕ್ಯಾನ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಅಂತ ತಂದಿದ್ದು. ಈಗ ಕ್ಯಾಶ್ ಅಲ್ಲೇ ಮಾಡಬೇಕು ಅನ್ನೋ ಅನಿವಾರ್ಯತೆ ಬಂದಿದೆ ಮೇಡಮ್. ಆಲ್ರೆಡಿ ನಾವೇ ಇವಾಗ ಕ್ಯಾಶ್ ಕೊಡಿ ಅಂದರೆ ಕೊಡ್ತಾ ಇಲ್ಲ ಯಾರೂ. ಅವ್ರಿಗೆ ಈಗ ಸ್ಕೂಲು ಕಾಲೇಜ್ ಹತ್ರ ಇರ್ತಾರೆ, ಅವ್ರ ತಂದೆ ತಾಯಿ ಎಲ್ಲಿಂದನೋ ಆನ್ಲೈನ್ ಮಾಡಿರ್ತಾರೆ. ಸೊ ಅವರು ಇಲ್ಲಿ ಆನ್ಲೈನೇ ಮಾಡೋಕ್ಕೆ ಸಾಧ್ಯ. ಎಲ್ಲಿ ಕ್ಯಾಶ್ ಓಡಾಡಲ್ವೋ ಅಲ್ಲಿ ನಾವು ಅದನ್ನು ಡಿಪೆಂಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಲಾಸ್ಟ್ 4 ವರ್ಷದಿಂದ ಎಲ್ಲರಿಗೂ ಆನ್ಲೈನ್ ಮಾಡಿ ಇವಾಗ ಕಂಪ್ಲೀಟ್ಲಿ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. 10 ರೂಪಾಯಿ ಚೇಂಜ್ ಅಂತೂ ಬರ್ತಾ ಇಲ್ಲ, ಕಾಯಿನು ಯಾರು ಇಟ್ಕೊಂಡು ಓಡಾಡಲ್ಲ. ಸೊ ಸ್ಕ್ಯಾನರೇ ಯೂಸ್ ಮಾಡ್ತಾರೆ. ಈಗ 10 ರೂಪಾಯಿ ವಾಟರ್ ಬಾಟ್ಲು ತೊಗೊಂಡಾಗ ಅವ್ರು ಸ್ಕ್ಯಾನ್ ಮಾಡಿದಾಗ ನಾನು ಇದು 100 ರೂಪಾಯಿ ಕೇಸ್ ಕೊಟ್ಟಾಗ ಅವ್ರು ನನಗೆ ಸ್ಕ್ಯಾನರೇ ಅಲ್ಲೇ ಕಳಿಸೋದು. ಯಾಕಂದರೆ ಅವ್ರ ಹತ್ರ ಹೆಂಗೆ ಅಮೌಂಟ್ ಇರುತ್ತೋ ಅದ್ರ ಮೇಲೇ ಹಾಕೋದು ಅವರು. ಜನರಿಗೆ ಒಂದು ಕಡೆ ಈಸಿ ಆಯಿತು. ಬಟ್ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇರೋದ್ರಿಂದ ಎಲ್ಲ ಈಗ ಕ್ಯಾಶ್ ಮಾಡಿದ್ರೆ ಮತ್ತೆಲ್ಲ ಕ್ಯಾಶ್ ಇಟ್ಕೊಂಡು ಓಡಾಡಬೇಕಾಗುತ್ತೆ. ಅದು ಈ ಟ್ರಾನ್ಸಾಕ್ಷನ್ ಹೆಂಗೆ ಗೊತ್ತಾ, ಕ್ಯಾಶ್ ಅಂದ್ಬಿಟ್ಟು ಈಗ ಸ್ಯಾಲ್ರಿ ಅಕೌಂಟಿಗೆ ಬೀಳುತ್ತೆ, ನೀವು ಕ್ಯಾಶ್ ವಿಡ್ರಾ ಕೂಡ ಟ್ರಾನ್ಸಾಕ್ಷನ್ ಲೆಕ್ಕದಲ್ಲಿ ತೋರಿಸ್ತಾರೆ, ಅದನ್ನು 40 ಲಕ್ಷ ದಾಟುತ್ತೆ ಅಂತಾರೆ. ಇದೇನು ಲೆಕ್ಕ ಅದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಮ್ಮ ದುಡ್ಡನ್ನ ನಾವು ವಿಡ್ರಾ ಮಾಡಿದ್ರು 20,000 20,000 ವಿಡ್ರಾ ಮಾಡಿ 40,000 ಆಗೋಯ್ತು ಅಂತಾರೆ. ಮತ್ತು ಅವಾಗ 40 ಲಕ್ಷ ಆಗೋದು ತುಂಬ ಈಸಿನೇ ಇವಾಗಿನ ಬರೀ ಆನ್ಲೈನ್ ಕಾಲದಲ್ಲಿ. ಇದಕ್ಕೆ ಅವರೇ ಏನು ಪರಿಹಾರ ಮಾಡ್ತಾರೋ ಮೇಡಮ್ ಗೊತ್ತಿಲ್ಲ. ಅವರೇ ಮಾಡಿ ಇದನ್ನು 40 ಲಕ್ಷ ಓಕೆ ಇವಾಗ ಹೇಳಿದ್ದಾರೆ GST ಕಟ್ಕೊಳ್ಳಿ ಮಾಡಿ ಅಂತ. ಬಟ್ 40 ಲಕ್ಷ ಆಗೋದು ಈಸಿ. ಇವರು ಟ್ಯಾಕ್ಸ್ ತಿನ್ನಬೇಕು ಆ ಥರ ನಮ್ಗೆ ಅವ್ರಿಗೆ ದುಡ್ಡು ಬೇಕು ಅಂದರೆ ಬೇರೆ ಥರ ಏನಾದರೂ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ಏನಾದರೂ ಮಾಡಬೇಕು. ಅದೆಲ್ಲ ಖರ್ಚು ಮಾಡಿಬಿಟ್ಟು ಈ ಥರ ನಮ್ಮ ಮೇಲೆ ಬಂದು ಟ್ಯಾಕ್ಸ್ ಕಟ್ಟಿ ಅಂತ ಹಾಕೋದಂತೂ ನಮಗಂತೂ ಇಷ್ಟ ಇಲ್ಲ. ನಾವು 25ನೇ ತಾರೀಕು ಹೋರಾಟ ಇದೆ, ಅದನ್ನು ನಾವು ಹೋಗ್ತೀವಿ. ಅದಾದಮೇಲೆ ಏನಿದೆ ಆ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ನಾವು ನಡ್ಕೊಬೇಕಾಗುತ್ತೆ ಅಷ್ಟೇ ಮೇಡಮ್. ಇದು ರಮೇಶ್ ಅವರ ಮಾತಾಗಿತ್ತು. 40 ಲಕ್ಷ ಅಲ್ಲ, 60 ಲಕ್ಷ ಅಲ್ಲ, ಬೇಕಾದ್ರೆ 1 ಕೋಟಿ ಆದರೂ ಪರವಾಗಿಲ್ಲ, ನಾವು ಟ್ಯಾಕ್ಸ್ ಕಟ್ಟಕ್ಕೆ ರೆಡಿ ಇದೀವಿ. ಇಷ್ಟು ದಿನ ಇಲ್ಲದೆ ಇದ್ದಂತಹ ಟ್ಯಾಕ್ಸ್ನ ಇದು ಯಾವ ರೀತಿ ಕಟ್ಟೋಕೆ ಸಾಧ್ಯ? ನಮಗಂತೂ ಕನ್ಸೆಷನ್ ಬೇಕು, ಇಲ್ಲಾಂದ್ರೆ ಅದನ್ನ ವಜಾ ಮಾಡಬೇಕು. ಇದು ರಾಜ್ಯ ಸರ್ಕಾರ ಮಾಡಿರುವಂತಹ ತೆರಿಗೆ. ಇದು ಯಾವುದೇ ರೀತಿ ಫ್ರೀ ಬೇಡ, ನಮಗೆ ಸರ್ಕಾರ ಫ್ರೀ ಕೊಡೋದು ಬೇಡ, ನಮ್ಮನ್ನ ನಮ್ಮ ಪಾಡಿಗೆ ಬದುಕೋಗಿ ಬಿಟ್ಬಿಡ್ಲಿ. ಯಾಕಂದ್ರೆ ಈ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ಕೂಡ ಬೇರೆ ರೀತಿಯಲ್ಲಿ. ಯಾಕಂದ್ರೆ ನಮ್ಮ ಸೇವಿಂಗ್ಸ್ ಅಕೌಂಟ್ ಇರುತ್ತೆ, ಸೇವಿಂಗ್ಸ್ ದುಡ್ಡನ್ನ ಇಟ್ಟಿರ್ತೀವಿ, ನಮ್ಮ ರಿಲೇಟಿವ್ಸ್ ಯಾರೋ ಒಂದು ಹಣ ಹಾಕಿರ್ತಾರೆ, ಅದೆಲ್ಲವನ್ನ ಸೇರಿಸಿ ಇಲ್ಲಿ ಟ್ಯಾಕ್ಸ್ ಆಗ್ತಾ ಇರೋದ್ರಿಂದ ನಮಗೆ ತುಂಬಾ ತೊಂದರೆಗಳಾಗ್ತಾ ಇದೆ. ಇದು ಒಂದು ರೀತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಬೀರುವಂತಹ ಪ್ರಯವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಗಾಯದ ಮೇಲೆ ಬರೆ ಎಳೆಯೋದನ್ನ ಮಾಡ್ತಾ ಇದೆ. ಈ ರೀತಿ ಏಕಾಏಕಿ 20 ಲಕ್ಷ ಕಟ್ಟಿ 10 ಲಕ್ಷ ಕಟ್ಟಿ ಅಂತ ನೋಟಿಸ್ ಅನ್ನ ಕೊಟ್ಟು ಡೆಡ್ಲೈನ್ ಕೊಟ್ಟಿದ್ರೆ ನಾವು ಹೇಗೆ ಇದನ್ನ ಕಟ್ಟೋಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿ ಫ್ರೀ ನಮಗೆ ಬೇಡ, ತಕ್ಷಣವೇ ಇದಕ್ಕೊಂದು ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ನಮ್ಮನ್ನ ರಿಲೀಫ್ ಮಾಡಿದ್ರೆ ಸಾಕು ಅಂತ ಗ್ರಾಹಕರು ಹೇಳ್ತಾ ಇದ್ದಾರೆ. ವ್ಯಾಪಾರಸ್ಥರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಕ್ಯಾಶ್ನಲ್ಲಿ ನಮಗೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಕಷ್ಟ ಸಾಧ್ಯ. ಇಲ್ಲಿವರೆಗೂ ಕೂಡ UPIಗೆ ನಾವು ಅಡಿಕ್ಟ್ ಆಗಿದ್ದೀವಿ. UPIಯಿಂದ 10 ರೂಪಾಯಿ 1 ರೂಪಾಯಿ ಕೂಡ ಮಾಡ್ಬೋದು.
10 ರೂಪಾಯಿ ಕಾಯಿನ್ ಆಗಲಿ 1 ರೂಪಾಯಿ ಕಾಯಿನ್ ಆಗಲಿ ಎಲ್ಲಿಟ್ಕೊಂಡು ಓಡಾಡೋದು ಅನ್ನುವಂತಹ ಸಮಸ್ಯೆಗಳನ್ನು ತಮ್ಮ ಬಳಿ ತೋಡ್ಕೊಳ್ತಾ ಇದ್ದಾರೆ. ಕಾದ್ ನೋಡೋಣ. 25ಕ್ಕೆ ಹೋರಾಟವನ್ನ ಮಾಡೋದಕ್ಕೆ ಈಗಾಗಲೇ ಬೇಕರಿ ಮಾಲೀಕರ ಸಂಘ ನಿರ್ಧಾರವನ್ನ ಮಾಡಿದೆ. ಉಗ್ರ ಹೋರಾಟವನ್ನ ಮಾಡ್ತೀವಿ, ರಾಜ್ಯ ಸರ್ಕಾರ ಕೂಡಲೇ ಇದಕ್ಕೊಂದು ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕ್ಯಾಮ್ರಾ ಪರ್ಸನ್. ಸೊ ಕಾದ್ ನೋಡೋಣ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಕುಂತಲಾ, TV9 ಬೆಂಗಳೂರು.